ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಟ್ರೆಂಡಿಂಗ್ ಆಗಿರುವಂಥ ರೆಸಿಪಿ ಮಾಡ್ತಾ ಇರೋದು, ಅಂದರೆ ಮೋಸ್ಟ್ ವೈರಲ್ ಆಗಿರೋದು, ತುಂಬ ಪಾಪ್ಯುಲರ್ ಆಗಿರೋದು. ನೋಡೋಣ ಯಾವ ಥರ ಬರುತ್ತೆ ಅಂತ ನಾನು ಮಾಡಿದೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಆಲ್ಮೋಸ್ಟ್ ಪನ್ನೀರ್ ಇರೋದ್ರಿಂದ ಇದರಲ್ಲಿ ರಿಚ್ ಕ್ಯಾಲ್ಸಿಯಮ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮತ್ತು ಲೋ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ. ಮತ್ತು ಇದು ಒನ್ ಟೈಮ್ ಮಾಡಿದರೆ 4 to 5 days ಆರಾಮಾಗಿ ತಿನ್ನಬಹುದು. ನಾನು ಮಾಡ್ತಾ ಇರೋದು ಬಂದು ತಿರಾಮಿಸು ಮನೆಯಲ್ಲಿ ಈಸಿಯಾಗಿ ಹೆಲ್ದಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿರೋದು. ಪನ್ನೀರ್ ತೊಗೊಂಡು ತೊಳೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋದು. ಮತ್ತು 250 ml ಅಷ್ಟು ಹಾಲು ತೊಗೊಂಡಿರೋದು, ವಿದೌಟ್ ಬಾಯ್ಲ್ ಮಾಡಿಲ್ಲ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಹನಿ ತೊಗೊಂಡಿರೋದಿಲ್ಲಿ. ಇದು ವೆನಿಲಾ ಎಸೆನ್ಸು, ಆಪ್ಷನಲ್, ಫ್ಲೇವರ್ಗಿರಲಿ ಅಂತ ತೊಗೊಂಡಿರೋದು. ಮತ್ತು ಇದು 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ತೊಗೊಂಡಿರೋದು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ರಸ್ಕ್ ಬೇಕು. ರಸ್ಕ್ ಇಲ್ಲಿ 6 ಪೀಸಸ್ ತೊಗೊಂಡಿರೋದು. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕೊಕೋ ಪೌಡರ್ ತೊಗೊಂಡಿರೋದು. ಮತ್ತು ಇಲ್ಲಿ 250 ml ಅಷ್ಟು ನೀರು ತೊಗೊಂಡಿರೋದು. ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಜಾರ್ ತೊಗೊಳ್ಬೇಕು. ಅದರಲ್ಲಿ ಪನ್ನೀರ್ ಹಾಕ್ಕೊಳ್ಬೇಕು, ಹನಿ ಹಾಕ್ಕೊಳ್ಬೇಕು. ಹನಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿರೋದು. ನೀವು ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರಿದೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೋದು, ಬೆಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಹನಿನೇ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ತೊಗೊಂಡಿರೋದು. ಇದು ಆಪ್ಷನಲ್, ನಾನು ಫ್ಲೇವರ್ ಇರಲಿ ಅಂತ ತೊಗೊಂಡಿರೋದು. ವೆನಿಲಾ ಎಸೆನ್ಸ್ ಫ್ಲೇವರ್ಗೋಸ್ಕರ ತೊಗೊಂಡಿರೋದು. ಇಲ್ಲಿ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದು. ಕನ್ಸಿಸ್ಟೆನ್ಸಿ ನೋಡ್ಬೇಕಂತೇಳಿ. ನೋಡಿ ಇನ್ನೂ ಗಟ್ಟಿ ಇದೆ. ಇವಾಗ ಉಳಿದಿರೋ ಎಲ್ಲ ಹಾಲು ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊತೀನಿ. ಪೂರ್ತಿ ಪೇಸ್ಟ್ ಆಗಬೇಕದು. ನೋಡಿ ಫುಲ್ ಎಲ್ಲ ಪೇಸ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ, ಪೇಸ್ಟ್ ಆಗಿದೆ. ನೆಕ್ಸ್ಟ್ ಸ್ಟೆಪ್, ನೀರು ತೊಗೊಂಡಿರ್ತೀವಲ್ಲ ಅದರಲ್ಲಿ ಕಾಫಿ ಪೌಡರ್ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮೆಲ್ಟ್ ಆಗಬೇಕದು ಕಾಫಿ ಪೌಡರ್ ಎಲ್ಲನೂ. ನೀವು ಮನೆಯಲ್ಲಿ ಯಾವ್ದು ಕಾಫಿ ಯೂಸ್ ಮಾಡ್ತೀರಾ ಅದೇ ತೊಗೊಳ್ಬೋದು. ಕಾಫಿ ಪೌಡ್ರ್, ಇವಾಗ ನೀರಲ್ಲಿ ಕಾಫಿ ಪೌಡ್ರ್ ಮಿಕ್ಸ್ ಮಾಡಿರ್ತೀವಲ್ವ ಆ ವಾಟರ್ ಬೇಕು. ಮತ್ತು ರಸ್ಕ್ ಬೇಕು, ಮತ್ತು ಒಂದು ಬೌಲ್ ಬೇಕು. ಇಲ್ಲಿ ಬೌಲ್ ಸ್ಕ್ವೇರ್ ಇರಿದ್ರೆ ಚೆನ್ನಾಗಿರುತ್ತೆ, ಇಟ್ಕೊಳ್ಳೋಕ್ಕೆ ನೀಟಾಗಿ ಸೆಟ್ ಆಗುತ್ತೆ. 1 by 1 ರಸ್ಕ್ ತೊಗೊಂಡು ಆ ಕಾಫಿ ವಾಟರಲ್ಲಿ ಡಿಪ್ ಮಾಡಿ ಇದರಲ್ಲಿ 1 by 1 ಸೆಟ್ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಫಸ್ಟ್ ಲೇಯರಲ್ಲಿ 3 ರಸ್ಕ್ ಡಿಪ್ ಮಾಡಿ ಇಟ್ಕೊಳ್ತಿರೋದು. ಇವಾಗ ರಸ್ಕ್ ಮೇಲೆ ಪನ್ನೀರ್ ಪ್ಯೂರಿ ಹಾಕ್ಕೊಳ್ಬೇಕು. ಪನ್ನೀರ್ ಏನು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದು ಇದ್ರ ಮೇಲೆ 1 ಲೇಯರ್ ಆಗಿ ಹಾಕ್ಕೊಳ್ಬೇಕು. ನೋಡಿ ನಾನಿಲ್ಲಿ 1 ಲೇಯರ್ ಮೇಲೆ ಕೊಕೋ ಪೌಡ್ರ್ ಸ್ಪ್ರೆಡ್ ಮಾಡಿರೋದು. ಇದು ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಇವಾಗ ಮತ್ತೆ 1 ಲೇಯರ್ ಆಗಿ ಕಾಫಿ ವಾಟರಲ್ಲಿ ರಸ್ಕ್ ಡಿಪ್ ಮಾಡಿ ಮತ್ತೆ 1 ಲೇಯರ್ ಆಗಿ ಇಟ್ಕೊಳ್ಬೇಕು. ಇದ್ರ ಮೇಲೆ ಉಳಿದಿರೋ ಅಂಥ ಪನ್ನೀರ್ ಪೇಸ್ಟ್ ಮತ್ತೆ ಎಲ್ಲನೂ ಹಾಕ್ಕೊಳ್ಬೇಕು. ನೀಟಾಗಿ ಎಲ್ಲನೂ ಹಾಕ್ಕೊಳ್ಬೇಕು. ಇಲ್ಲಿ ಕೊಕೋ ಪೌಡ್ರ್ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಿಟ್ಟು ಸಾನ್ಸನ್ಗೆ ಅಥವಾ ಜರಡಿಯಿಂದ ನಾನು ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ತಾ ಇರೋದು. ಇವಾಗ ಇದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ 4 hour ಫ್ರಿಜ್ಜಲ್ಲಿ ಇಡಬೇಕು. ನೋಡಿ ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇರೋದು. 4 hour ಫ್ರಿಜ್ಜಲ್ಲಿ ಇಡಬೇಕು. ಇವಾಗ 4 hour ಆಗಿದೆ. ನೋಡಿ ತೆಗಿತಾ ಇದ್ದೀನಿ. ಇವಾಗ 4 hour ಆಗಿದೆ. ನೋಡಿ ಚೆನ್ನಾಗಿ ಬಂದಿದೆ, ಕಲರು ಚೆನ್ನಾಗಿದೆ, ಚಾಕ್ಲೇಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ, ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಮಾಡಿ, ಚೆನ್ನಾಗಿರುತ್ತೆ. ಆರೋಗ್ಯಕರ ರುಚಿಕರ ತಿರಾಮಿಸು ರೆಡಿ. ಇನ್ನೂ ಯಾರಾದರೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.